ಕೊಟ್ಟರು ಹಾಲು ಕುಡಿದು ಮ್ಯಾವ್ ಮ್ಯಾವ್ ಹಾಡೋದ್ಯಾಕೆ? ಮುದ್ದು ಬೆಕ್ಕೆ ಮುದ್ದು ಬೆಕ್ಕೆ, ಹಾಲು ಕೇಳಲು ಬಂದಿರುವೆ ಮುದ್ದು ಬೆಕ್ಕೆ. ಗೆಳೆತನ ಮಾಡಲು ಊರಿನೆಲ್ಲ ಸುತ್ತಿ ಬರುವ, ಹೊಸ ಗೆಳೆಯರನ್ನು ಸ್ವಂತ ಮಾಡುವ. ಊರಿನೆಲ್ಲ ಸುತ್ತಿ ಬರುವ, ಹೊಸ ಗೆಳೆಯರನ್ನು ಸ್ವಂತ ಮಾಡುವ. ಮುದ್ದು ಬೆಕ್ಕೆ ಮುದ್ದು ಬೆಕ್ಕೆ, ಹಾಲು ಕೇಳಲು ಬಂದಿರುವೆ ಮುದ್ದು ಬೆಕ್ಕೆ. ಬಟ್ಟಲ ತುಂಬ ಹಾಲು ಕೊಟ್ಟರು ಹಾಲು ಕುಡಿದು ಮ್ಯಾವ್ ಮ್ಯಾವ್ ಹಾಡೋದ್ಯಾಕೆ? ಮುದ್ದು ಬೆಕ್ಕೆ ಮುದ್ದು ಬೆಕ್ಕೆ, ಹಾಲು ಕೇಳಲು ಬಂದಿರುವೆ ಮುದ್ದು ಬೆಕ್ಕೆ. ಹಿಂದಿನ ಕಾಲದಲ್ಲಿ ಒಂದು ಜಾಗದಲ್ಲಿ ವೀರಶೂರ ಪರಾಕ್ರಮವುಳ್ಳಂಥ ಒಂದು ಬೆಕ್ಕು ಇತ್ತು. ಅಲ್ಲಿ ಇದ್ದಂಥ ಇಲಿಗಳನ್ನು ಬೇಟೆ ಆಡಿನೇ ಆ ಬೆಕ್ಕು ಜೀವನ ನಡೆಸ್ತಾ ಇತ್ತು. ಅಯ್ಯೋ ಅಣ್ಣ, ನನ್ನನ್ನು ಕೊಂದು ಬಿಡ್ಬೇಡಿ. ಹೇ, ಇಲ್ಲ ಇಲ್ಲ ಇಲ್ಲ, ನಾನು ನಿನ್ನನ್ನು ಕೊಲೆ ಮಾಡಲ್ಲ. ನಾನು ನಿನ್ನ ಜೀವ ಸಮೇತ ಹಾಗೇ ನುಂಗು ಬಿಡ್ತೀನಿ. ಹೀಗೇನೆ ಜೀವನನ ನಡೆಸ್ತಾ ಇತ್ತು. ಕಾಲ ಬದಲಾದಂಗೆ ಆ ಬೆಕ್ಕಿಗೆ ವಯಸ್ಸಾಗಿ ಹೋಯಿತು. ಹಾಗಾಗಿ ಅದಕ್ಕೆ ಇಲಿಗಳನ್ನು ಹಿಡಿಯೋದಕ್ಕೆ ಆಗದೆ ಹೋಯಿತು. ಹೀಗೆ ತಿಂತಾ ಇದ್ರೆ ಹೊಟ್ಟೆ ಹೊಡೆದು ಸತ್ತೋಗ್ಬಿಡ್ತೀನಿ. ಆ ಇಲಿಗಳನ್ನು ಹುಡುಕಕ್ಕೆ ಏನಾದರೂ ಚಾಣಕ್ಯನ ಬುದ್ಧಿ ಉಪಯೋಗಿಸ್ಬೇಕಲ್ಲ. ಐಡಿಯಾ ಬಂದ್ಬಿಡ್ತು. ಅದೇ ನನ್ನ ಬುದ್ಧಿವಂತಿಕೆ. ಕೊನೆಗೆ ಆ ಬೆಕ್ಕು ಇಲಿಗಳ ಬಿಲದತ್ರ ಬಂದು ಅಲ್ಲೇ ಪಕ್ಕದಲ್ಲಿದ್ದ ಒಂದು ಬಂಡೆ ಮೇಲೆ ಕೂತು ಸನ್ಯಾಸಿಯಂತೆ ಧ್ಯಾನ ಮಾಡ್ತಾ ನಟನೆ ಮಾಡ್ತಾ ಇತ್ತು ಆ ಬೆಕ್ಕು. ಮ್ಯಾವ್ ಓಂ ಕ್ರೀಂ ಮ್ಯಾವ್ ಮ್ಯಾವ್ ಓಂ ಕ್ರೀಂ ಮ್ಯಾವ್. ಈ ಶಬ್ದ ಎಲ್ಲಿಂದ ಬರ್ತಾ ಇದೆ? ನಿಮ್ಗೆ ವಿಷಯ ಗೊತ್ತಾಯ್ತಾ? ನಾವು ಮನೆ ಮಾಡ್ಕೊಂಡಿರುವಂತ ಈ ಜಾಗದ ಪಕ್ಕದಲ್ಲೇ ಒಬ್ಬ ಬೆಕ್ಕು ಸನ್ಯಾಸಿ ಬಂದು ಕೂತಿದ್ದಾನೆ. ಅಯ್ಯೋ, ನಮ್ಮನ್ನ ಸಾಯಿಸ್ತಾರಾ? ಆದ್ರೆ ಅದು ಬೆಟ್ಟದ ಮೇಲೆ ಕೂತ್ಕೊಂಡು ಕಣ್ಣು ಮುಚ್ಕೊಂಡು ಧ್ಯಾನ ಮಾಡ್ತಿದೆ. ಏನೋ ಮಾತಾಡ್ತಾನೆ ಇರುತ್ತೆ. ಅಂದಹಾಗೆ ಆ ಬೆಕ್ಕು ಸನ್ಯಾಸಿ ಮೇಲೆ ಸರಿಯಾಗಿ ಗಮನ ಇಡಬೇಕು ನಾವು. ಆಗ ಆ ಇಲಿಗಳೆಲ್ಲ ಸದ್ದನ್ನ ಕೇಳಿಸ್ಕೊಂಡು ಆ ಬೆಕ್ಕು ಸನ್ಯಾಸಿಯನ್ನ ನೋಡೋದಕ್ಕೆ ಬಿಲವನ್ನ ಬಿಟ್ಟು ಹೊರಗೆ ಬಂದ್ವು. ನಾನು ಆ ಬೆಕ್ಕು ಸನ್ಯಾಸಿ ಇದ್ದಂಥ ಜಾಗದ ಪಕ್ಕದಲ್ಲಿ ನಡ್ಕೊಂಡು ಹೋದೆ. ಆದ್ರೂ ಅವ್ನು ನನ್ನ ನೋಡ್ಲೇ ಇಲ್ಲ. ಹಾಗಿದ್ರೆ ನಾನೊಂದ್ಸತಿ ಹೋಗಿ ನೋಡ್ಕೊಂಡು ಬರ್ತೀನಿ. ಅವನು ಹೇಳಿದ್ದು ನಿಜಾನೇ. ನಾನು ಅದರ ಹತ್ರ ಹೋಗಿ ತಟ್ಬಿಟ್ಟು ನೋಡ್ದೆ. ನಾನು ಅದನ್ನ ಗಮನಿಸ್ದೆ. ವಯಸ್ಸಾದ ಸನ್ಯಾಸಿ ಆ ಬೆಕ್ಕು ನಮ್ಮನ್ನ ಅಟ್ಯಾಕ್ ಮಾಡೋದಿಲ್ಲ.
ಓಂ ಕ್ರೀಂ ಮ್ಯಾವ್ ಕ್ಲೀಂ ಓಂ ಕ್ರೀಂ. ಇಳಿಮರಿಗಳೇ, ಎಲ್ಲರೂ ಚೆನ್ನಾಗಿ ಕೇಳಿಸ್ಕೊಳ್ಳಿ. ನಾನು ಇನ್ನು ಮೇಲೆ ನಿಮ್ಮ ಯಾರನ್ನು ಸಾಯಿಸಿ ತಿನ್ನಕ್ಕೆ ಹೋಗಲ್ಲ. ನಿಮ್ಮ ಎಲ್ಲರನ್ನು, ನಿಮ್ಮ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ನಾನಿಲ್ಲಿ ಬಂದಿದ್ದೀನಿ. ನಾನು ಬಹಳ ಇಲಿಗಳನ್ನು ಸಾಯಿಸಿ ತಿಂದಿದ್ದೀನಿ. ನಾನು ಮಾಡಿದ್ದ ಆ ಪಾಪಕ್ಕೋಸ್ಕರ ಇವಾಗ ನಾನು ಬೆಕ್ಕು ಸನ್ಯಾಸಿಯಾಗಿ ಬದಲಾಗಿದ್ದೀನಿ. ಈ ಕಾಡಿರುವ ಜಾಗದಲ್ಲಿ ಶಾಂತಿಯನ್ನು ಕಾಪಾಡುವುದೇ ನನ್ನ ಒಂದು ಉದ್ದೇಶ. ಎಲ್ಲ ಇಲಿ ಮರಿಗಳು ಬಂದು ನನ್ನ ಹತ್ರ ಆಶೀರ್ವಾದ ತಗೊಂಡೋಗಿ. ಮ್ಯಾವ್ ಕ್ರೀಂ ಓಂ ಕ್ಲೀಂ ಮ್ಯಾವ್ ನಮಃ. ಹೀಗೆ ಎಲ್ಲ ಇಲಿಗಳು ಕೂಡ ಆ ಬೆಕ್ಕು ಸನ್ಯಾಸಿ ಹತ್ರ ಆಶೀರ್ವಾದವನ್ನು ಪಡೆದುಕೊಂಡವು. ದಿಢೀರಂತ ಒಂದಿನ ಸನ್ಯಾಸಿ ಹತ್ರ ಆಶೀರ್ವಾದವನ್ನ ಪಡ್ಕೊಂಡ ನಂತರ ಇಲಿಗಳು ವಾಪಸ್ ಬಿಲದ ಕಡೆ ಹೋಗ್ತಿದ್ದಾಗ, ಹೇಯ್ ಮಕ್ಕಳೇ, ಎಲ್ಲರೂ ಒಂದು ನಿಮಿಷ ಹಾಗೆ ನಿಂತ್ಕೊಳ್ಳಿ. ಏನು ವಿಷಯ ಸ್ವಾಮಿ? ನಿಮಗಳಿಗೆ ಒಂದು ಆಪತ್ತು ಬರುವ ಹಾಗಿದೆ. ಅಯ್ಯಯ್ಯೋ, ಎಂತ ಆಪತ್ತು ಸ್ವಾಮಿ? ಅಲ್ಲಿ ಗವಿ ಮತ್ತು ಬೆಟ್ಟದ ಮಧ್ಯದಿಂದ ನಿಮ್ಮನ್ನು ಹುಡುಕೊಂಡೆ ಒಬ್ಬ ವೈರಿ ಬರ್ತಾ ಇದ್ದಾನೆ. ನಾನದು ಮುಕ್ಕಣ್ಣಿನಿಂದ ನೋಡಿದೆ. ಸ್ವಾಮಿ, ನಾವಿನ್ಮೇಲೆ ಏನ್ ಮಾಡ್ಬೇಕು? ಹೇ, ಭಯ ಪಡಬೇಡಿ. ನಮಗೆ ಸಮಸ್ಯೆ ಬರದೇ ಇರುವ ಹಾಗೆ ಒಂದು ಬೆಕ್ಕು ಮಾಡಿಬಿಡೋಣ. ಏನು ಬೆಕ್ಕ? ಅದು ಪೂಜೆ. ಅದಕ್ಕೋಸ್ಕರ ನೀವು ಒಬ್ಬೊಬ್ಬರು ಸಾಲಾಗಿ ನನ್ನ ಆಶ್ರಮದ ಒಳಗಡೆ ಬರಬೇಕು. ಮುಖ್ಯವಾದ ವಿಷಯ, ನೀವು ಯಾರಿಗೂ ಹೆದರ್ಕೊಳ್ಳದೆ ಈ ಕಾಡಲ್ಲಿ ಸಂತೋಷವಾಗಿ ಬದುಕಬಹುದು. ನಾನು ಹೇಳೋದು ನಿಮ್ಗೆ ಅರ್ಥ ಆಯ್ತಾ? ಸ್ವಾಮಿ, ನಿಮ್ಗೆ ನಿಜವಾಗ್ಲೂ ದೊಡ್ಡ ಮನಸ್ಸು ಸ್ವಾಮಿ. ನಾವು ಒಬ್ಬೊಬ್ರಾಗಿ ನಿಮ್ಮ ಆಶ್ರಮಕ್ಕೆ ಬಂದು ಸೇರ್ತೀವಿ. ಹಾಗೆ ಒಂದೊಂದು ದಿನಾನು ಶತ್ರು ಸಂಹಾರ ಪೂಜೆಗಾಗಿ ಒಂದೊಂದು ಇಲಿನೂ ಆ ಸನ್ಯಾಸಿ ಬೆಕ್ಕುವಿನ ಆಶ್ರಮದ ಹತ್ರ ಬರೋದಕ್ಕೆ ಶುರು ಮಾಡಿದ್ವು. ಬಾ ಮಗು, ಒಳಗ ಬಾ, ಭಯವಿಲ್ಲದೆ ಬಾ. ನಂತರ ಸನ್ಯಾಸಿ ಬೆಕ್ಕಿನ ಆಶ್ರಮದ ಬಳಿ ಹೋದಂತ ಇಲಿಗಳು ವಾಪಸ್ ಬರಲೇ ಇಲ್ಲ. ವಾಪಸ್ ಬರದೇ ಇದ್ದ ಕಾರಣ ಕೆಲವು ಇಲಿಗಳಿಗೆ ಅನುಮಾನ ಶುರುವಾಯಿತು. ಪೂಜೆಗೆ ಹೋದಂತ ಸ್ನೇಹಿತರು ಯಾರನ್ನು ಕೂಡ ಆ ಮುನಿವರಿಯರು ವಾಪಸ್ ಕಳಿಸ್ಲೇ ಇಲ್ವಲ್ಲ? ಒಂದ್ ವೇಳೆ ಪೂಜೆ ಎಲ್ಲ ಮುಗ್ದಿಲ್ವೇನೋ? ನಾವು ಸ್ವಾಮೀಜಿಯವರ ಆಶ್ರಮದವರೆಗೂ ಹೋಗಿ ಬರೋಣವಾ? ಹಾಗಾಗಿ ಇಲಿಗಳ ಗುಂಪಿನ ಕೆಲವರು ಆ ಸನ್ಯಾಸಿ ಬೆಕ್ಕಿನ ಆಶ್ರಮದ ಹತ್ರ ಹೋಗೋದಕ್ಕೆ ತೀರ್ಮಾನ ಮಾಡಿದ್ವು. ಮ್ಯಾವ್ ಕ್ರೀಂ ಓಂ ಕ್ಲೀಂ ಮ್ಯಾವ್ 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 ಓಂ ಕ್ರೀಂ ಮ್ಯಾವ್. ಸ್ವಾಮಿ, ನಿಮ್ಮ ಹತ್ರ ಪೂಜೆಗಂತ ಬಂದವರು ಮತ್ತೆ ವಾಪಸ್ ನಮ್ಮ ಹತ್ರ ಬಂದೇ ಇಲ್ಲ. ಆಶ್ರಮಕ್ಕೆ ಬಂದವರೆಲ್ಲರೂ ದೇವರ ಪೂಜೆಯಲ್ಲಿ ಮಗ್ನರಾಗಿದ್ದಾರೆ. ಅವರೆಲ್ಲರೂ ಆದಷ್ಟು ಬೇಗ ಬಂದ್ಬಿಡ್ತಾರೆ. ನಿಮಗೆ ಭಯನೇ ಬೇಡ. ಸ್ನೇಹಿತರೆ, ಇದ್ರಲ್ಲೇನೋ ಗೋಲ್ಮಾಲ್ ಇದೆ ಅಂತ ಅನಿಸ್ತಿದೆ. ಹಾಗಾದ್ರೆ ಅದೇನು ಅಂತ ನಾವು ಕಂಡುಹಿಡಿಲೇಬೇಕು. ಅನಂತರ 3 ಇಲಿಗಳು ಒಂದಾಗಿ ಸೇರಿ ಆ ಸನ್ಯಾಸಿ ಬೆಕ್ಕಿನ ಆಶ್ರಮಕ್ಕೆ ಸುರಂಗವನ್ನ ತೋಡಿದ್ರು. ಒಂದು ದಾರಿಯಿಂದ ಆಶ್ರಮದ ಒಳಗಡೆ ಹೋಗಿ ಸೇರ್ಕೊಂಡ್ರು. ಅಲ್ಲಿಗೆ ಹೋದ ನಂತರ ಆ ಇಲಿಗಳು ನೋಡಿದ್ದು, ಅಯ್ಯಯ್ಯೋ, ಅವನು ನಮ್ಮ ವಿಚಾರದಲ್ಲಿ ತುಂಬಾ ದೊಡ್ಡ ಸಂಚು ಮಾಡಿದ್ದಾನೆ. ನಮ್ ಜೊತೆಗಿದ್ದವ್ರನ್ನೆಲ್ಲರನ್ನು ಆ ಕಳ್ಸ್ವಾಮಿ ಕೊಂದು ತಿಂದ್ಬಿಟ್ಟಿದ್ದಾನೆ. ಅವನ್ಗೆ ಸರಿಯಾದ ಪಾಠ ಕಲಿಸ್ಕೊಡ್ಲೇಬೇಕು. ಆ ಸನ್ಯಾಸಿ ಬೆಕ್ಕಿಗೆ ಸರಿಯಾದ ಪಾಠ ಕಲಿಸೋದಕ್ಕೆ ಆ ಇಲಿಗಳು ನಿರ್ಧಾರ ಮಾಡಿದ್ವು. ಅದಕ್ಕಾಗಿ ಇಲಿಗಳು ಒಂದು ಪ್ಲಾನ್ ಮಾಡಿದ್ವು. ಮಾರನೇ ದಿನ 2 ಇಲಿಗಳು ಆ ಕಳ್ಳ ಸನ್ಯಾಸಿ ಆಶ್ರಮಕ್ಕೆ ಬಂದವು. ಸ್ವಾಮಿ, ನಮ್ಮ ಮಕ್ಕಳು ನಿಮ್ಮ ಕೈಗೆ ಒಪ್ಪಿಸ್ಬೇಕು ಅಂತ ನಾವಿಲ್ಲಿಗೆ ಬಂದಿದ್ದೀವಿ. ಸ್ವಾಮಿ, ಈ ಚಿಕ್ಕ ಮಕ್ಕಳಿಗೋಸ್ಕರ ನೀವೊಂದು ಪೂಜೆ ಮಾಡಬೇಕು. ನನಗೆ ಇವತ್ತು ಅದೃಷ್ಟವಾದ ದಿನ ಎಂದು ನಾನು ಭಾವಿಸ್ತೀನಿ. ಅದಕ್ಕೆ ನಿಮ್ಮ ಮಕ್ಕಳನ್ನು ನನ್ನ ಹತ್ರ ಬಿಡಕ್ಕೆ ಬಂದಿದ್ದೀರಾ?
ಯಾರಿಗ ಅದೃಷ್ಟ? ಅದು ನನಗಲ್ಲ, ನಿಮಗ ಅದೃಷ್ಟ ಅಂತ ಹೇಳಕ್ ಬಂದೆ. ಅದು ನಾಲ್ಗೆ ಸ್ವಲ್ಪ ತೊದಲ್ ಬಿಡ್ತು. ದೊಡ್ಡ ಶತ್ರು ದೋಷನೇ ಇದ್ದಂಗಿದೆಯಲ್ಲ. ನಾನು ಹೋಗಿ ಆ ದೋಷಕ್ಕೆ ಪರಿಹಾರ ಮಾಡ್ಕೊಂಡ್ ಬರ್ತೀನಿ. ಇಲಿಮರಿಗಳ ಜೊತೆ ಪೂಜೆ ಮಾಡೋದಕ್ಕೋಸ್ಕರ ಆ ಬೆಕ್ಕು ಸನ್ಯಾಸಿ ಸ್ವಲ್ಪ ಹೊತ್ತಿನ ನಂತರ ಆಚೆಗೋಡ್ ಬಂತು. ಸ್ವಾಮಿ, ಏನಾಯ್ತು? ಶತ್ರುದೋಷ ಪರಿಹಾರ ಆಯ್ತಾ? ಕಳ್ಳ ಬೆಕ್ಕಿಗೆ ಅವರು ಕೊಟ್ಟಿದ್ದು ಅಂಟಿನಿಂದ ತುಂಬಿದ್ದಂತ ಇಲಿಮರಿಯ ರೂಪ. ಇದು ಆ ಬೆಕ್ಕಿಗೆ ಗೊತ್ತಾಗ್ಲಿಲ್ಲ. ನಮ್ಮ ಮನೆಯ ಬೆಕ್ಕಿನ ಮರಿ, ಹಾಲು ಕುಡಿಯೋ ಬೆಕ್ಕಿನ ಮರಿ, ನಮ್ಮ ಮನೆಯ ಬೆಕ್ಕಿನ ಮರಿ, ಹಾಲು ಕುಡಿಯೋ ಬೆಕ್ಕಿನ ಮರಿ. ನಮ್ಮನೆ ಹೊರಗೆ ವಾಸವಿರುವ ಭೂತವನೇನು ಸ್ನೇಹಿಸಿದೆ, ನಮ್ಮನೆ ಹೊರಗೆ ವಾಸವಿರುವ ಭೂತವನೇನು ಸ್ನೇಹಿಸಿದೆ, ಭೂತವನೇನು ಸ್ನೇಹಿಸಿದೆ ನಮ್ಮ ಮನೆಯ ಬೆಕ್ಕಿನ ಮರಿ, ಹಾಲು ಕುಡಿಯೋ ಬೆಕ್ಕಿನ ಮರಿ. ಯಾರು ಕಾಣದೆ ಬೆಕ್ಕು ಭೂತವು ಹತ್ತಿರವಿರುವ ಬಯಲಿಗೆ ಬಂತು ಕಣ್ಣು ಮುಚ್ಚಾಲಯ, ಆಡುವಾಗ ಕಣ್ಣು ಮುಚ್ಚಾಲಯ. ಯಾರು ಕಾಣದೆ ಬೆಕ್ಕು ಭೂತವು ಹತ್ತಿರವಿರುವ ಬಯಲಿಗೆ ಬಂತು ಕಣ್ಣು ಮುಚ್ಚಾಲಯ, ಆಡುವಾಗ ಕಣ್ಣು ಮುಚ್ಚಾಲಯ. ಆನೆ ಬೆಟ್ಟದ ಕಳ್ಳನರಿಯು ಪೀಡೆ ಭೂತವ ಹಿಡಿದು ಬಿಟ್ಟ ಮತ್ತು ಡಬ್ಬದ ಒಳಗಡೆ ಬಂಧಿಸಿದ. ನಮ್ಮ ಮನೆಯ ಬೆಕ್ಕಿನ ಮರಿ, ಹಾಲು ಕುಡಿಯೋ ಬೆಕ್ಕಿನ ಮರಿ, ನಮ್ಮ ಮನೆಯ ಬೆಕ್ಕಿನ ಮರಿ, ಹಾಲು ಕುಡಿಯೋ ಬೆಕ್ಕಿನ ಮರಿ. ನಮ್ಮನ ಹೊರಗೆ ವಾಸವಿರುವ ಭೂತವನೇನು ಸ್ನೇಹಿಸಿದೆ, ನಮ್ಮನ ಹೊರಗೆ ವಾಸವಿರುವ ಭೂತವನೇನು ಸ್ನೇಹಿಸಿದೆ, ಭೂತವನೇನು ಸ್ನೇಹಿಸಿದೆ ನಮ್ಮ ಮನೆಯ ಬೆಕ್ಕಿನ ಮರಿ, ಹಾಲು ಕುಡಿಯೋ ಬೆಕ್ಕಿನ ಮರಿ. ಮೆಲ್ಲ ಮೆಲ್ಲ ಸತ್ತಿಲತೆ ಬರುತ್ತಿದೆ ನೋಡು ಬೆಕ್ಕು, ಮೀಸೆ ತಿರುವಿ ಬಾಲ ಎತ್ತಿ ಹುಲಿಯಂತಿರುವ ಬೆಕ್ಕು. ಮೆಲ್ಲ ಮೆಲ್ಲ ಸತ್ತಿಲತೆ ಬರುತ್ತಿದೆ ನೋಡು ಬೆಕ್ಕು, ಮೀಸೆ ತಿರುವಿ ಬಾಲ ಎತ್ತಿ ಹುಲಿಯಂತಿರುವ ಬೆಕ್ಕು. ಇಲಿಯ ಹಿಡಿದು ತಿನ್ನುವ ಬೆಕ್ಕೆ, ಪಾತ್ರೆಯನ್ನೇ ಉರುಳಿಸಬೇಕೆ. ಇಲಿಯ ಹಿಡಿದು ತಿನ್ನುವ ಬೆಕ್ಕೆ, ಪಾತ್ರೆಯನ್ನೇ ಉರುಳಿಸಬೇಕೆ. ಹಾಲು ಕದ್ದು ಕುಡಿಯುವ ಬೆಕ್ಕೆ, ಹಾಲು ತುರಿಸು ಕಳ್ಳ ಬೆಕ್ಕೆ. ಮೆಲ್ಲ
ಮೆಲ್ಲ ಸದ್ದಿಲ್ಲದೆ ಬರುತ್ತಿದೆ ನೋಡು ಬೆಕ್ಕು, ಮೀಸೆ ತಿರುವಿ ಬಾಲ ಎತ್ತಿ ಹುಲಿಯಂತಿರುವ ಬೆಕ್ಕು. ಮೆಲ್ಲ ಮೆಲ್ಲ ಸದ್ದಿಲ್ಲದೆ ಬರುತ್ತಿದೆ ನೋಡು ಬೆಕ್ಕು, ಮೀಸೆ ತಿರುವಿ ಬಾಲ ಎತ್ತಿ ಹುಲಿಯಂತಿರುವ ಬೆಕ್ಕು. ಒಂದಾನೊಂದು ಕಾಲದಲ್ಲಿ ಒಂದೂರಲ್ಲಿ 2 ಬೆಕ್ಕು ಮರಿಗಳಿದ್ದವು, ಬಿಳುಪ ಮತ್ತು ಕರಿಯ. ಅವರಿಬ್ಬರು ತುಂಬಾ ತುಂಟರು. ತಕ್ಕ ನೋಡಿ ಅವರಿಬ್ಬರು ಆಹಾರಗಳನ್ನು ಕದ್ದು ತಿನ್ನುತ್ತಿದ್ದರು. ಹಾಗಿರುವಾಗ ಬಿಳುಪ ಮತ್ತು ಕರಿಯ ಆಹಾರವನ್ನು ಕದಿಯಲು ಮನೆಯೊಳಗೆ ಹೋದರು. ಅವರಿಗೆ ಅಲ್ಲಿಂದ ಒಂದು ಹೋಳ್ಗೆ ಸಿಕ್ತು. ಕೈಯಲ್ಲಿ ಸಿಕ್ಕ ಹೋಳಿಗೆಯೊಂದಿಗೆ ಅವರಿಬ್ಬರು ಹೊರಗೆ ಬಂದರು. ಸಿಕ್ಕ ಹೋಳಿಗೆಯನ್ನು ಹಂಚಿ ತಿನ್ನಲು ತೀರ್ಮಾನಿಸಿದ್ರು. ಹಾಗಿರುವಾಗ ಕರಿಯ ಹೋಳಿಗೆಯನ್ನು ಭಾಗ ಮಾಡಿದ. ಒಂದು ಸಣ್ಣದು, ಒಂದು ದೊಡ್ಡದಾಯಿತು. ದೊಡ್ಡ ತುಂಡಿಗಾಗಿ ಇಬ್ಬರು ಜಗಳ ಮಾಡಿದ್ರು. ಇದನ್ನೆಲ್ಲ ನೋಡ್ತಾ ಮರದ ಕೊಂಬೆಯ ಮೇಲೆ ಒಂದು ಮಂಗ ಕುಳಿತಿತ್ತು. ಅವನು ಕೆಳಗಿಳಿದು ಬಂದು ಬೆಕ್ಕಿನ ಮರಿಗಳಲ್ಲಿ ಹೇಳಿದ, ಗೆಳೆಯರೇ, ನಿಮ್ಮಲ್ಲಿಯ ಪ್ರಶ್ನೆ ನಾನ್ ಪರಿಹರಿಸುವೆ. ಒಂದು ದೊಡ್ಡದು, ಒಂದು ಚಿಕ್ಕದು. ಇದು ನಾನು ನಿಮಗೆ ಸಮವಾಗಿ ಭಾಗಿಸಿಕೊಡುವೆ. ಓ, ಇದು ಸ್ವಲ್ಪ ದೊಡ್ಡದಲ್ವಾ? ಇದನ್ನು ಹಿಡಿರಿ. ಇದು ಸ್ವಲ್ಪ ದೊಡ್ಡದಲ್ವಾ? ಈಗ ಸರಿ ಮಾಡಿಕೊಡ್ತೇನೆ. ಈಗಲ್ಲ ಮತ್ತೆ ತಪ್ಪಿತ್ತಲ್ಲ. ಹಾಗೆ ಸೂತ್ರದಿಂದ ಹೋಳಿಗೆಯನ್ನು ಅವನ ಹೊಟ್ಟೆಯಲ್ಲಿ ಹಾಕೊಂಡ ಮಂಗಣ್ಣ ತಿರದ ಮರಕ್ಕೆ ಜಿಗಿದು ಹೋದ. ನಿರಾಶರಾದ ಬೆಕ್ಕಿನ ಮರಿಗಳು ತಲೆಯನ್ನು ತಗ್ಗಿಸಿ ಮೆಲ್ಲ ನಡೆದು ಹೋದವು.